ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಈಗಾಗಲೇ ನಾನು ನೀರು ಮತ್ತು ಆರೋಗ್ಯದ ಬಗ್ಗೆ 3 ಎಪಿಸೋಡ್ಸ್ಗಳನ್ನು ಮಾಡಿದ್ದೀನಿ. ಇದು 4ನೇ ಎಪಿಸೋಡು. ಈ ಒಂದು ಎಪಿಸೋಡಲ್ಲಿ ಸ್ಪ್ರಿಂಗ್ ವಾಟರ್, ಇದು ಬಹಳ ಅತ್ಯುತ್ತಮವಾದ ನೀರು. ಯಾಕೆ ಅಂತ ಹೇಳಿದರೆ, ಈಗಿನ ಒಂದು ಪರಿಸ್ಥಿತಿಗಳಲ್ಲಿ, ಈಗಿನ ಒಂದು ಕಾಲದಲ್ಲಿ ಸ್ಪ್ರಿಂಗ್ ವಾಟರು ಸಿಗುವುದು ಬಹಳ ಕಷ್ಟಕರ. ಆದರೆ ನಾವು ಇದನ್ನು ಮನೆಯಲ್ಲೇ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಸ್ಪ್ರಿಂಗ್ ವಾಟರ್ ಎಷ್ಟು ಉಪಯೋಗಕಾರಿ ಅನ್ನೋದು ಮೊದಲು ಹೇಳ್ತೀನಿ. ಈ ಸ್ಪ್ರಿಂಗ್ ವಾಟರ್ ಅಂತ ಹೇಳಿದರೆ, ಇದರಲ್ಲಿ ನಮಗೆ ಬೇಕಾಗತಕ್ಕಂತಹ ಮಿನರಲ್ಸ್, ನಮಗೆ ಬೇಕಾಗತಕ್ಕಂತಹ ಖನಿಜಗಳು, ನಮಗೆ ಬೇಕಾಗತಕ್ಕಂತಹ ಶುದ್ಧ ನೀರು, ನಮ್ಮ ದೇಹಕ್ಕೆ ಬೇಕಾಗತಕ್ಕಂತಹ ಚಾರ್ಜ್ಡ್ ವಾಟರ್ ಎಲ್ಲವೂ ಈ ಸ್ಪ್ರಿಂಗ್ ವಾಟರಲ್ಲಿ ಇರುತ್ತೆ ಅಂತ ಹೇಳಿದರೆ, ಇದು ಒಂದು ತರಹದ ಪ್ರಾಕೃತಿಕ ದತ್ತವಾಗಿ ದೊರೆಯತಕ್ಕಂತಹ ನೀರು. ಈ ನೀರು ಮೊದಲನೇ ಕಾಲದಲ್ಲಿ ಬಾವಿ ನೀರು ಇರ್ತಿತ್ತು, ಮತ್ತು ಇನ್ನೂ ಒಂದು ಅಂತ ಹೇಳಿದರೆ ನಮ್ಮ ನದಿಯ ನೀರು ಸ್ಪ್ರಿಂಗ್ ವಾಟರ್ ಅಂತಲೂ ನಾವು ಹೇಳ್ತಿದ್ವಿ ಸ್ನೇಹಿತರೆ. ಈ ಸ್ಪ್ರಿಂಗ್ ವಾಟರ್ ಈಗಿನ ಕಾಲದಲ್ಲಿ ಸಿಗೋದು ತುಂಬ ಕ್ಲಿಷ್ಟಕರ. ಯಾಕೆ ಅಂತ ಹೇಳಿದರೆ, ಬಾವಿಗಳು ಎಲ್ಲ ಕಡೆಯಿಂದ ಮಾಯಾಗಿ ಹೋಗಿದೆ, ಮತ್ತು ಈಗ ನದಿಗಳು ಅಂತ ಹೇಳಿದರೆ ಬಹಳಷ್ಟು ಕಲುಷಿತವಾಗಿದೆ. ಸೊ ಹೀಗಾಗಿ ನದಿ ನೀರು ಸಿಕ್ಕಲ್ಲ, ಬಾವಿ ನೀರು ಸಿಕ್ಕಲ್ಲ. ಸೊ ಹೀಗಾಗಿ ನಾವು ಈ ನದಿ ಮತ್ತು ಬಾವಿಯ ನೀರನ್ನು ನಾವು ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಸ್ಪ್ರಿಂಗ್ ವಾಟರ್ ಮಾಡಲಿಕ್ಕೆ ನಮಗೆ ಬೇಕಾದಂಥ ವಸ್ತುಗಳು ಅಂತ ಹೇಳಿದರೆ, ಗಡಿಗೆ ಅಂತಂತ ಹೇಳಿದರೆ, ಈಗ ಗಡಿಗೆಗಳು ಸಿಕ್ಕುತ್ತೆ. ಸೊ ಗಡಿಗೆಗಳು 3 ಗಡಿಗೆಗಳು ಬೇಕಾಗುತ್ತೆ, ಮತ್ತು ನಮಗೆ ಪೆಬಲ್ಸ್ ಬೇಕಾಗುತ್ತೆ. ಪೆಬಲ್ಸ್ ಅಂತ ಹೇಳಿದರೆ ನಮ್ಮ ಸಮುದ್ರದಲ್ಲಿ ದೊರಕತಕ್ಕಂತಹ ಕಲ್ಲುಗಳನ್ನ ತೊಗೊಂಡು ಪೆಬಲ್ಸ್ ತೊಗೊಳ್ಬೇಕು, ಮತ್ತು ಮರಳನ್ನು ತೊಗೊಳ್ಬೇಕು, ಮತ್ತು ಇದ್ದಿಲನ್ನು ತೊಗೊಳ್ಬೇಕು. ಈ 3 ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ ಸ್ಪ್ರಿಂಗ್ ವಾಟರ್ ಮಾಡಲಿಕ್ಕೆ. ಸೊ ಹೀಗಾಗಿ ಈ 3 ಗಡಿಗೆಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟು, ಕೆಳಗಿನ ಒಂದು ಗಡಿಗೆಯಲ್ಲಿ ಸಂಸ್ಕರಿಸಿದ ನೀರು ಬರುವ ಹಾಗೆ ನಾವು ಸರಿಯಾಗಿ ಯೋಜನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೊದಲ 2 ಗಡಿಗೆಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಪೆಬಲ್ಸ್ ಅಂತ ಹೇಳಿದರೆ ಕಲ್ಲು ಮತ್ತು ಮರುಳನ್ನು ಲೇಯರ್ ಆಗಿ ಹಾಕಬೇಕು, 2 ಲೇಯರ್ ಆಗಿ ಹಾಕಬೇಕು. ಸೊ ಹಾಕಿದ ಮೇಲೆ ಎರಡನೇ ಒಂದು ಗಡಿಗೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನು ಸಹಿತ ಪೆಬಲ್ಸ್ ಅಂತ ಹೇಳಿದರೆ ಕಲ್ಲುಗಳು, ಮರಳು ಮತ್ತು ಇದ್ದಲು, ಈ 3 ಒಂದು ಪದರುಗಳನ್ನು ಮಾಡಿ ಈ 2 ಗಡಿಗೆಗಳ ಕೆಳಭಾಗದಲ್ಲಿ ಒಂದು ನೀರನ್ನು, ಸಂಸ್ಕರಿಸಿದ ನೀರನ್ನು ಶೇಖರಣೆ ಮಾಡಲು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗೆ ಈ ಕಲ್ಲು, ಮರಳು ಮತ್ತು ಇದ್ದಲಿನ ಒಂದು ಲೇಯರ್, ಇದ್ದಲಿನ ಒಂದು ಪದರಿನಿಂದ ಹೊರಗೆ ಬಂದ ನೀರೇನಿರುತ್ತಲ್ಲ, ಇದು ಶುದ್ಧವಾಗಿರುತ್ತೆ ಮತ್ತು ಸಂಸ್ಕೃತವಾಗಿರುತ್ತೆ, ಮತ್ತು ಇದಕ್ಕೆ ಒಂದು ತರಹದ ಪ್ರಾಕೃತಿಕವಾದ ಒಂದು ಶಕ್ತಿ ಈ ಒಂದು ನೀರಿಗೆ ಬಂದಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು 2 ಗಡಿಗೆಗಳಲ್ಲಿ 3 ಪದರುಗಳನ್ನು ಮಾಡಿ, ಒಂದು ಮೇಲಿನ ಪದರು ಕಲ್ಲಿನದ್ದು, 2ನೇ ಪದರು ಮರಳಿನದ್ದು, 3ನೇ ಪದರು ಇದ್ದಲಿನದ್ದು, ಹೀಗೆ 2 ಗಡಿಗೆಗಳಲ್ಲಿ ತುಂಬಿ ಅದರಿಂದ ನೀರನ್ನು ಹೊರತೆಗೆದಿದ್ದೇ ಆಯಿತು ಅಂತ ಹೇಳಿದರೆ, ಈ ಒಂದು ನೀರಿಗೆ ನಾವು ಸ್ಪ್ರಿಂಗ್ ವಾಟರ್ ಅಂತಲೂ ನಾವು ಹೇಳ್ತೀವಿ, ಅಥವಾ ಪ್ರಾಕೃತಿಕ ದತ್ತವಾಗಿ ಸಿಗತಕ್ಕಂಥ ನೀರು ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗೆ ತಯಾರಿತಗೊಂಡ ನೀರು, ಹೀಗೆ ಸಂಸ್ಕರಿತಗೊಂಡ ನೀರು ಬಹಳಷ್ಟು ಶುದ್ಧವಾಗಿರುತ್ತೆ, ಮತ್ತು ಇದು ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನೀರನ್ನು ನೀವು ಪ್ಯೂರಿಫೈ ಮಾಡಿದ್ದು, ನೀರನ್ನು ನೀವು ಸಂಸ್ಕರಿಸಿದ್ದೇ ಆಯಿತು ಅಂತ ಹೇಳಿದರೆ, ಈ ನೀರು ಬಹಳಷ್ಟು ಒಳ್ಳೆಯದು, ನೀರು ಬಹಳ ಶುದ್ಧವಾಗಿರುತ್ತೆ, ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. 3ನೇದು ಅಂತ ಹೇಳಿದರೆ, ಈ ಒಂದು ನೀರಿನಲ್ಲಿ ಪ್ರಾಕೃತಿಕ ದತ್ತವಾಗಿ ಬರ್ತಕ್ಕಂಥ ಎಲ್ಲ ಶಕ್ತಿಗಳು ಇದರಲ್ಲಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ನೀರೇನಾದ್ರು ಕುಡಿದಿದ್ದಾಯಿತು ಅಂತ ಹೇಳಿದರೆ, ನಮ್ಮ ದೇಹದ
ಆರೋಗ್ಯ ಬರುವುದು ಖಚಿತ ಅಂತ ನನಗೆ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮ್ಗೇನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋ ಎಲ್ಲರಿಗೂ ಕಳಿಸಿ ಅಂತ ನನ್ನ ಒಂದು ಕಳಕಳೆಯ ಮನವಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.